ಹಾಯ್, ಸ್ಕಂದ ಮೈಸೂರು ಸ್ನೇಹಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಸನ್ನ ಕುಮಾರ್ ಎಸ್. ಒಂದು ಕಾರ್ಯಕ್ರಮ ಇದೆ. ಅದೆಲ್ಲದಕ್ಕೂ ಮೊದಲು ಒಂದು ಪಾಸಿಟಿವ್ ವರ್ಡ್ ಬಗ್ಗೆ ಹೇಳಲಿಕ್ಕೆ ಇಷ್ಟ ಬಯಸ್ತೀನಿ. ಅದೇನು ಗೊತ್ತಾ? ಬೆಳಕು. ನಮ್ಮಲ್ಲಿ ಬೆಳಕು ಅನ್ನೋ ಒಂದು ಪದ ಹೇಗೆ ಉದ್ಭವ ಆಯಿತು, ಆ ಬೆಳಕು ಹೇಗೆ ವಿಸ್ತಾರವಾಗ್ತಾ ಇದೆ, ಹೇಗೆ ಬೆಳಕು ಹರಡ್ತಾ ಹೇಗೆ ಹೋಗ್ತಾ ಇದೆ, ಅದರ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ಈ ದಿನ. ಬನ್ನಿ. ಬೆಳಕು ತಂಡದ ಸದಸ್ಯರಂತ ಶ್ರೀಯುತ ವಿನಯ್ ಸರ್ ಇದ್ದಾರೆ, ಕುಂಚ ಕಲಾವಿದರು. ಅವ್ರ ಮೂಲತಃ ಅವ್ರು ವಿನಯ್ ಸರ್ ಇದ್ದಾರೆ. ಬನ್ನಿ ಸರ್ ಇಲ್ಲಿ. ಹಾಗೆ ರಘು ಸರ್, ನೀವು ಬನ್ನಿ ಸರ್. ನಮಸ್ತೆ ವಿನಯ್ ಸರ್. ನಮಸ್ತೆ. ನನಗೆ ವಿನಯ್ ಸರ್ ಹೆಂಗೆ ಪರಿಚಯ ಆಗಿದೆ ಅಂದರೆ, ಕೇರ್ಪೇಟೆಯಲ್ಲಿ ಕವಿತಾ ಅವರು ನಮ್ಮ ಪ್ರೊಫೆಷನಲ್ಲಿ ಅವರು ನಮಗೆ ಕಸ್ಟಮರು. ಅಲ್ಲಿ ಅಚಾನಕ್ಕಾಗಿ ನಮಗೆ ವಿನಯ್ ಸರ್ ಬಂದರು. ವಿನಯ್ ಸರ್ ಬಂದು ಒಂದು ಅರ್ಧ ಗಂಟೆ ಮಾತಾಡಿದ್ದೀವಿ ಅಲ್ವಾ? ಒಂದು ಅರ್ಧ ಗಂಟೆ ಮಾತಾಡಿದ್ವಿ. ನಂಗೆ ತುಂಬ ಆತ್ಮೀಯ ಆದರು. ಜೊತೆಗೆ ಹೋಗ್ತಾ ನಾವು ಹಂಗೆ ಫೋನಲ್ಲಿ ಮಾತಾಡ್ತಾನೂ ತುಂಬ ಒಂದು ಅರ್ಧ ಗಂಟೆ ಮುಕ್ಕಲಾಟ ಈ ಥರ ಮಾತಾಡಿದ್ದೀವಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇಬ್ಬರು ಮಕ್ಕಳು ಒಂದು ಎಜುಕೇಷನ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹೆಬ್ಬಾಳಲ್ಲಿ ಒಬ್ಬರು ಪ್ರಭಾ ಮೇಡಮ್ ಅಂತ ಇದ್ದಾರೆ, ಅವ್ರಿಗೆ ವಿಷಯ ತಿಳಿಸಿದೆ. ಅವರು ಫಾಲೋಅಪ್ ಮಾಡ್ತಾಯಿದ್ರು. ಆವಾಗ ಮಧ್ಯದಲ್ಲಿ ಸ್ವಲ್ಪ ದುಡ್ಡು ಕಟ್ಟಬೇಕು ಅಂದಾಗ ಇವರು ವಿನಯ್ ಸರ್ಗೂ ಹೇಳಿದೆ ನಾನು. ವಿನಯ್ ಸರ್ ಯಾರಿಗೂ ಶಿವು ಅಂತ ಅವ್ರ ಜೊತೆಗೆ ಮಾತಾಡ್ಸಿದ್ರು. ಅದಾದಮೇಲೆ ನಾನು ಒಂದು 2-3 ಡೇಸ್ ನಾನು ವರ್ಕಲ್ಲಿ ಮರ್ತ್ಬಿಟ್ಟಿದ್ದೆ, ಆ ವಿಷಯನೇ ಮರ್ತ್ಬಿಟ್ಟಿದ್ದೆ. ಮತ್ತು ಇವರೇ ನನಗೆ ಕಾಲ್ ಬ್ಯಾಕ್ ಮಾಡಿದ್ರು ಒಂದು 3 ಡೇಸ್ ಆದಮೇಲೆ. ಸರ್ ಏನಾಯಿತು ಅದ್ರದ್ದು, ಏನೋ ಮಾತಾಡಿಸ್ತೀನಿ ಅಂತ. ಮತ್ತು ಯಾರೋ ಎಜುಕೇಷನ್ ಮುನಿರಾಜ್ ಗೌಡ್ರು ಅಂತ ಅವ್ರ ಕೆಲವೊಂದು 20 ನಿಮಿಷನೂ ಮಾತಾಡಿದ್ದೀವಿ. ನಾನು ಅವತ್ತು ಮಾತಾಡಾದ್ಮೇಲೆ ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ, ನಾನು ಮರ್ತ್ಬಿಟ್ಟಿದ್ರು ಕೂಡ ಅವರು ಕಾಲ್ ಬ್ಯಾಕ್ ಮಾಡಿ ನನಗೆ ಏನಾಯಿತು ಮಕ್ಕಳದು ಸರ್, ಸ್ಕೂಲ್ದು ಏನು ಮಾಡಬೇಕು ಅಂತೆಲ್ಲ ಕೇಳೋರು ನನಗೆ. ಅಷ್ಟರಲ್ಲೇ ಪ್ರಭಾ ಮೇಡಮ್ ಎಲ್ಲ ಕ್ಲಿಯರ್ ಮಾಡಿದರು. ಶಿ ಈಸ್ ಆಲ್ಸೋ ವುಮನ್ ಬೀಯಿಂಗ್ ಪರ್ಸನ್. ಜೊತೆಗೆ ನಮ್ಮ ವಿನಯ್ ಸರ್ ಕೂಡ ವುಮನ್ ಬೀಯಿಂಗ್ ಪರ್ಸನ್. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತೀರಾ, ಅದು ಇನ್ನೂ ನಂಗೆ ತುಂಬ ಖುಷಿ. ಓಕೆ ವಿನಯ್ ಸರ್, ಒಂದು ಪ್ರಶ್ನೆ ಏನಂದರೆ, ಈ ಬೆಳಕು ಒಂದು ಪಾಸಿಟಿವ್ ವರ್ಡ್, ಇದು ಹೇಗೆ ಉದ್ಭವ ಆಯಿತು ಮತ್ತು ಎಲ್ಲಿಂದ ಶುರುವಾಯಿತು, ಇದ್ರ ಬಗ್ಗೆ ಸ್ವಲ್ಪ ನನಗೆ ತಿಳಿಸ್ಕೊಡಿ. ಒಂದು 2018 ಸೆಪ್ಟೆಂಬರ್ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬದ ದಿನದಲ್ಲಿ 9 ಜನ ಯುವಕರು, ಉತ್ಸಾಹಿ ಯುವಕರಿಂದ ಪ್ರಾರಂಭವಾಯಿತು. 9 ಜನರಿಂದ ಇವತ್ತಿನವರೆಗೂ 220 ಜನರ ತನಕ ಮುಂದುವರೆದಿದ್ದು, ಉತ್ತಮವಾದ ಸಮಾಜಕ್ಕೆ ಮಾದರಿಯಾದ ಮತ್ತು ಸಂದೇಶವುಳ್ಳ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರ್ತಿದೆ. ಅದರಲ್ಲಿ ನಾನು ಒಬ್ಬ ತುಂಬ ಸಣ್ಣ ಕಲಾವಿದ, ಸದಸ್ಯ ಅಂತ ಹೇಳ್ಕೊಳ್ಳೋಕೆ ಖುಷಿಯಾಗುತ್ತೆ. ಇದು ಹೇಗೆ ಪ್ರಾರಂಭವಾಯಿತು ಅಂತ ಹೇಳಿ ನಮ್ಮ ಸ್ನೇಹಿತರಾದ ಅಕ್ಷತ್ ಅವ್ರು ಬಂದು ತಿಳಿಸ್ಕೊಡ್ಬೇಕಾಗಿ. ನಮಸ್ತೆ. ನಾವು ವಿಷ್ಣುವರ್ಧನ್ ಬರ್ತಡೇ ದಿವಸ ನಾವೇನು ಮಾಡಿದ್ವಿ, 9 ಜನ ಸ್ನೇಹಿತರು ಎಲ್ಲ ಸೇರಿ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಈ ಅಮೌಂಟ್ ಕಲೆಕ್ಟ್ ಮಾಡಿ ಕೇಕ್ ಕಟ್ ಮಾಡಿ ಒಂದು ಸಂಭ್ರಮ ಮಾಡೋಣ ಅಂತೇಳಿ ನಮ್ಮ ಉದ್ದೇಶ ಇದ್ದಿದ್ದು. ಸರಿ, ಕೇಕ್ ಎಲ್ಲ ಕಟ್ ಆಯಿತು. ಸ್ವಲ್ಪ ಅಮೌಂಟ್ ಉಳೀತು, ಒಂದು 2,000 ರೂಪಾಯಿ ಅಮೌಂಟ್ ಕಲೆಕ್ಟ್ ಆಯಿತು. ಒಂದು 600ರಿಂದ 700 ರೂಪಾಯಿ ಉಳೀತು. ಏನಾದರೂ ಒಂದು ಮಾಡಬೇಕಲ್ಲ ಅಂದ್ಬಿಟ್ಟು, ಯಾಕೆ ವೇಸ್ಟ್ ಮಾಡೋದು ಅನ್ನೆಸೆಸರಿ ಅಂದ್ಬಿಟ್ಟು, ಯಾವ್ದಾದ್ರು ಆಶ್ರಮಕ್ಕೆ ಚಾಕ್ಲೇಟ್ ಕೊಡೋದು, ಬಿಸ್ಕೆಟ್ ಕೊಡೋದು, ಏನೋ ಒಂದು ಮಾಡಿದ್ರೆ ನಮಗೆ ಒಂದು ಒಳ್ಳೇದಾಗುತ್ತೆ ಅಂತ ಪಾಸಿಟಿವ್ ಐಡಿಯಾ ಬಂತು. ನಾವೇನು ಅವಾಗ ಸ್ಟಾರ್ಟಿಂಗ್ ಮಾಡಿದ್ವಿ. ಇದು ಯಾಕೆ ಪ್ರತಿ ತಿಂಗಳು ಮಾಡ್ಬೋದಲ್ಲ, ನಾವು ಏನಾಗಿದೆ, ನಾವೆಲ್ಲ ಯುವಕರು ಮಾಡ್ಬೋದಲ್ಲ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿ 9 ಜನ, ಮೊದಲನೇ ತಿಂಗಳು 9 ಜನ ಇದ್ವಿ. ಇವಾಗ 220 ಜನ ಇದ್ದೀವಿ. ಹಾಗೆ ಸೇರ್ತಾ ಇಲ್ಲ ನಮ್ಮ ಬೆಳಕು ಗ್ರೂಪ್ ದೊಡ್ಡದಾಗ್ತಾನೇ ಇದೆ. ಮತ್ತು ನಿಮ್ಮ ಗ್ರೂಪಲ್ಲಿ ಎಷ್ಟು 220 ಜನ ಇದ್ರಿ. ಏನೋ ಒಂದು ದುಡ್ಡು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಏನೋ ಸೇವಾಶ್ರಮ ಇದಕ್ಕೆಲ್ಲ ಏನೋ ಡೊನೇಟ್ ಮಾಡ್ತಾಯಿದ್ರಿ. ಅದು ಹೆಂಗೆ ನಿಮಗೆ ಶುರು ಆಯಿತು ಅಂದರೆ, ಯಾರು ಮಾತಾಡ್ಕೊಂಡು ಹತ್ರ ಶುರು ಮಾಡಿದ್ದು? ನಾವು 9 ಜನ ಪ್ಲ್ಯಾನ್ ಮಾಡ್ಕೊಂಡು ಫಸ್ಟು ಮಾಡಿದ್ವಿ. ಅನಾಥಾಶ್ರಮ, ರುದ್ರಾಶ್ರಮ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ತಿಂಗಳಿಗೆ ನಾವೇ ಒಂದು ಇವಾಗ ಕೂಲಿ ಕಾರ್ಮಿಕರಿದ್ದಾರೆ, ಫ್ಯಾಕ್ಟ್ರಿ ಕೆಲಸ ಮಾಡೋರು ಇದ್ದಾರೆ. ನಾವು ಇರೋದೆಲ್ಲ ಫ್ಯಾಕ್ಟ್ರಿ ಕೆಲಸ ಮಾಡೋರು ಇದ್ದಿದ್ದು. ನಾವು ಎಷ್ಟಾಗುತ್ತೋ 50-100 ರೂಪಾಯಿ ಎಲ್ಲ ತಿಂಗಳಿಗೆ ಇಷ್ಟಿಷ್ಟು ಅಮೌಂಟ್ ಹಾಕೊಂಡು ನಾವೇ ಮಾಡೋಣ, ಯಾರ ಹತ್ರ ಕೈ ಹೊಟ್ಟೋದು ಬೇಡ. ಅದು ಬೆಳೀತಾ ಇವಾಗ ಏನಾಗಿದೆ ಅಂದರೆ, ಎಲ್ಲ ವರ್ಗದವರು, ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ, ಸೌತ್ ಕರ್ನಾಟಕ, ಸೌತ್ ಇಂಡಿಯಾ, ಎಲ್ಲ ಜನರು ನಮ್ಮ ಬೆಳಕು ಕುಟುಂಬಕ್ಕೆ ಪ್ರೆಸೆಂಟ್ ಇದ್ದಾರೆ. ಅವರು ಎಷ್ಟಾಗುತ್ತೋ ದುಡಿಯೋ ದುಡ್ಡಲ್ಲಿ ಒಂದು ಇಷ್ಟು ಅಂತೇಳಿ 100, 200, 300, 500 ರೂಪಾಯಿ ಕೊಡ್ತಾರೆ. ಅದನ್ನು ತೊಗೊಂಡು ನಾವೇನು ಮಾಡ್ತೀವಿ, ಪ್ರತಿ ತಿಂಗಳು ಅನಾಥಾಶ್ರಮ, ರುದ್ರಾಶ್ರಮ, ಗೌರ್ಮೆಂಟ್ ಸ್ಕೂಲು ಡೆವಲಪ್ಮೆಂಟ್ ಮಾಡೋದು, ರಸ್ತೆ ಬದಿ ಮುಖ ಪ್ರಾಣಿಗಳಿಗೆ ಊಟ ಹಾಕೋದು, ಎಲ್ಲದೂ ಸಹ ನಾವೇನು ಮಾಡ್ತಾಯಿದ್ದೀವಿ, ಪ್ರತಿ ತಿಂಗಳು ಈ ಖರ್ಚಿಂದ ಮಾಡ್ಕೊತಾ ಬರ್ತಾಯಿದ್ದೀವಿ. ಸರ್, ಜೊತೆಗೆ ನಾನು ನೋಡಿರೋ ಪ್ರಕಾರ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಚಿತ್ರ ಬಿಡಿಸೋದಾಗ್ಬೋದು,
ವಿನಯ್ ಸರ್, ನೀವು ಹೇಳಿ ಸರ್. ಇವಾಗ ಚಿತ್ರ ಎಲ್ಲ ಬಿಡಿಸೋದನ್ನ ಸುಮಾರು ನಿಮ್ಮ ಸ್ಟೇಟಸ್ ಅಲ್ಲಿ ನೋಡಿದ್ದೀನಿ. ಏನು ಸರ್ ನಮಗೆ ಅದರಿಂದ ಒಂದು ಇನ್ಸ್ಪಿರೇಷನ್? ಸರ್, ಇನ್ಸ್ಪಿರೇಷನ್ನು ಪುನೀತ್ ರಾಜ್ಕುಮಾರ್ ಅವರು ಒಂದು ಇನ್ಸ್ಪಿರೇಷನ್ ನಮಗೆ. ಅವರ ಹಾದಿಲಿ ನಾವು ಕೂಡ ಸಾಕ್ತಾ ಇದ್ದೀವಿ. ಅವರ ಒಂದು ಪ್ರೇರಣೆ ನಮ್ಮ ತಂಡಕ್ಕೆ ಒಂದು ಪ್ರೇರಣೆ. ಹಾಗಾಗಿ ಸರ್, ನೀವು ಅವ್ರ ಬಗ್ಗೆ ಏನು ಹೇಳ್ಬೇಕು? ಇನ್ಸ್ಪಿರೇಷನ್ ಅಂದರೆ ಜನಕ್ಕೆ ಒಂದು ಈಗಿನ ಕಾಲದಲ್ಲಿ ಯಾರು ಆಗಲ್ಲ, ಎಂಥ ಅಪ್ಪ ಅಮ್ಮನೇ ಯಾರು ಸಾಕಲ್ಲ ಅಂಥದ್ರಲ್ಲಿ ನಾವೊಂದು ಅನಾಥಾಶ್ರಮದಲ್ಲಿರೋ ವೃದ್ಧಾಶ್ರಮದಲ್ಲಿರೋ ಮಕ್ಳುಗಳಿಗೆ ನೋಡ್ಕೊಂಡ್ರೆ ನಮ್ಗೆ ಏನೋ ಒಂದು ಸಂತೋಷ ಸಿಗುತ್ತೆ. ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ನಾವು ಯುವಕರೆಲ್ಲ ಒಟ್ಟಿಗೆ ಸೇರ್ತೀವಿ ಅನ್ನೋ ಒಂದು ಖುಷಿ ಇದೆ ನಮಗೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಮಗೆಲ್ಲ ಒಟ್ಟಿಗೆ ಸೇರ್ತೀವಿ ಅನ್ನೋ ಒಂದು ಖುಷಿ ಇದೆ. ಮತ್ತೆ ನೀವು ಈ ಶಾಲೆಗಳಿಗೆಲ್ಲ ಅಂದ್ರೆ ಸರ್ಕಾರಿ ಶಾಲೆಗಳಿಗೆಲ್ಲ ಬಣ್ಣ ಮಾಡಿಸ್ತೀವಿ. ಇದುವರೆಗೂ ಒಂದು ಅಂದಾಜು ಎಷ್ಟು ಶಾಲೆಗಳಿಗೆ ಒಂದು 9ರಿಂದ 10 ಇದೆ ಶಾಲೆಗಳನ್ನು ಶಾಲೆ. 14 ಶಾಲೆ ಬಣ್ಣ, ಸುಣ್ಣ ಮತ್ತು ಬರವಣಿಗೆ. ಆ ಮಕ್ಕಳಿಗೆ ಏನು ವಿದ್ಯಾಭ್ಯಾಸಕ್ಕೆ ಬೇಕೋ ಆ ಥರ ಚಿತ್ರಣಗಳು, ಮತ್ತು ಜೊತೆಗೆ ಬ್ಯಾಗು, ಪುಸ್ತಕ, ಏನೇನು ಬೇಕೋ ಬಟ್ಟೆ ಎಲ್ಲವನ್ನು ಮಾಡ್ತಾಯಿದ್ವಿ. ಮುಂದೆ ಯಾವುದು ಶಾಲೆ ನೀವು ಆರಿಸ್ಕೊಂಡಿದ್ದೀರಾ? ಮುಂದೆ ಇದೆ ಸರ್ ಪ್ರಾಜೆಕ್ಟು. ಒಂದು 12-13 ಶಾಲೆ ಇದೆ. ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಈಗ ಸಮ್ಮರ್ ಇರೋದ್ರಿಂದ ಅದನ್ನು ಮಾಡಿ ಈಗ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಅನಾಥಾಶ್ರಮ ಮತ್ತು ಈ ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯಕ್ರಮ ಅದು ಮಾಡ್ತಾಯಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಏನು ಸರ್? ಏನು ಉದ್ದೇಶ ಸರ್, ಇವತ್ತು ಮಲೆ ಮಹದೇಶ್ವರ ಬೆಟ್ಟ ಇಲ್ಲಿ ನಡ್ಕೊಂಡು ಹೋಗ್ತಿರೋ ಅಂಥ ಭಕ್ತರಿಗೆ ಒಂದು ನಾಮಫಲಕಗಳಾಕಿ ಅವ್ರಿಗೊಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈ ಸ್ವಚ್ಛತೆ ಬಗ್ಗೆ ಮತ್ತು ಈ ಪ್ಲಾಸ್ಟಿಕ್ಗಳನ್ನು ಅಲ್ಲಂದ್ರಲ್ಲೇ ಎಸಿಬೇಡಿ, ಕಸದ ಬುಟ್ಟಿಗೆ ಹಾಕಿ, ಈ ಥರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಖಂಡಿತ ಇದು ಒಂದು ಒಳ್ಳೆಯ ಒಂದು ಕಾರ್ಯ ಇದು. ಏನು ಸರ್ ಹೇಳಿ? ಈ ಬೇಸಿಗೆ ರಜೆ ಇರೋದ್ರಿಂದ ಈ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವಾಗ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಬರೋರೆಲ್ಲ ಪ್ಲಾಸ್ಟಿಕ್ ಕವರ್ಗಳು ಎಲ್ಲದರಲ್ಲಿ ಬಿಸಾಕ್ತಾ ಇದ್ದಾರೆ. ಪ್ರವಾಸಿಗರು ಜಾಸ್ತಿ ಆದಷ್ಟು ಕಸಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾವೇನು ಮಾಡಿದ್ವಿ, ಅದಕ್ಕೆ ಬೇಸಿಗೆ ಕಾಲದಲ್ಲಿ ಕಸಗಳು ಜಾಸ್ತಿ ಆಗ್ತಿದೆ, ಅದರದ್ದು ಅವೇರ್ನೆಸ್ ಸ್ವಚ್ಛತೆ ಅದು. ಆಮೇಲೆ ಬೋರ್ಡ್ಗಳಲ್ಲಿ ನೀವು ಮುಂದೆ ನೋಡ್ತಾ ಹೋಗ್ತೀರಾ, ಏನೇನು ಅವೇರ್ನೆಸ್ ಇರುತ್ತೆ ಅದೆಲ್ಲ ನೋಡಿ ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಒಂದು ಪಯಣದ ಹಾದಿಗೆ ಪ್ರೇರಣೆ, ನಮ್ಮಿಂದ ಇನ್ನೊಬ್ಬರು ಪ್ರೇರಣೆಯಾಗಿ ಎಲ್ಲರೂ ಪ್ರೇರಣೆಯತ್ತ ಸಾಗಲಿ. ಇವಾಗ ಟೋಟಲ್ ಎಷ್ಟು ಜನ ಬಂದಿದ್ದೀರಾ ಸರ್? ಸರ್, ಈಗ ಒಂದು 30 ಜನ ಬಂದಿದ್ದೀವಿ. ಈಗ ಇಲ್ಲಿ 10 ಜನ ಇದ್ದೀವಿ, 20 ಜನ ಮೇಲ್ಗಡೆ ಹೋಗಿದ್ದಾರೆ. ನಡೀತಾ ಇದೆ, ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ನಮಗೆ ಮುಖ್ಯವಾಗಿ ಬಂದು ನಾಗಮಲೆ ಕ್ಲೀನಿಂಗ್ ಸ್ವಚ್ಛತೆ ಇದೆ, ಅಲ್ಲಿ ಹೋಗಿದ್ದಾರೆ ಎಲ್ಲ. ನೀವು ಕಾರ್ಯ ಮಾಡೋದಲ್ಲ ನಾವು ಒಂದು ಸ್ವಲ್ಪ ನೋಡ್ಕೊಳ್ತೀನಿ, ಆಯ್ತಾ? ಖಂಡಿತ ನೋಡ್ಬೇಕು. ಬಂದೆಲ್ಲ ನೀಟಾಗೆಲ್ಲ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬಸ್ಸಲ್ಲಿ ಒಂದು ಟೀಮ್ ಹೋಗಿದೆ. ನಾವೊಂದು ಟೀಮ್ ಇಲ್ಲಿಂದ ನಾಮಫಲಕಗಳು ಮತ್ತು ಸ್ವಚ್ಛತೆ ಮತ್ತು ಕಸ ಹಾಕಲಿಕ್ಕೆ ಒಂದು ಬುಟ್ಟಿಗಳು ಮಡಗಿದ್ದೀವಿ. ಅದಕ್ಕೆ ಪೈಂಟಿಂಗು ಮತ್ತು ಬೋರ್ಡ್ಗಳನ್ನ ಹಾಕ್ಕೊಂಡು ನಾವು ಇಲ್ಲಿ ಕ್ಲೀನಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತು ಅವರು ನಾಗಮಲೆಯಿಂದ ಅವರು ಕ್ಲೀನಿಂಗ್ ಮುಗಿಸ್ಕೊಂಡು ಅವರು ಮೈಸೂರು ಬೆಟ್ಟಕ್ಕೆ ಬರ್ತಾರೆ. ನಾವು ಇಲ್ಲಿಂದ ಹೋಗಿ ಮೈಸೂರು ಬೆಟ್ಟಕ್ಕೆ ಹೋಗಿ ಎಲ್ಲ ಜೊತೆಯಾಗಿ ಆ ದೇವ್ರ ದರ್ಶನ ಪಡೆದು ಮತ್ತು ನಾವು ನಮ್ಮ ಊರುಗಳಿಗೆ ನಾವು ವಾಪಸ್ಸು ಹೊರಡುವಂಥ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ಬನ್ನಿ ಹೋಗೋಣ ನೋಡಿ.
ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಶಿವು ಅಂತ. ಪೂರ್ತಿ ಹೆಸರು ಶಿವಕುಮಾರ್. ಶಿವಕುಮಾರ್ ಅಂತ ಸರ್. ಹೌದು ಸರ್. ಸರ್ ಇದು ಹೆಂಗೆ ಬೆಳಕು ಅನ್ನೋ ಒಂದು ಆ ವರ್ಡ್ ಒಂದು ಪಾಸಿಟಿವ್ ವರ್ಡ್ ಹಾ. ಹೆಂಗೆ ಉದ್ಭವ ಆಯ್ತು ಸರ್? ಸರ್ ಆ್ಯಕ್ಚುಲಿ ನಮ್ಮ ಗ್ರೂಪಲ್ಲಿರೋರು ನಮ್ಮದು 9 ಜನದಿಂದ ಆರಂಭ ಆಗಿರೋ ತಂಡ. ನಾವು 9 ಜನ ಆಗರ್ಭ ಶ್ರೀಮಂತರಲ್ಲ ಅಥವಾ ವೆಲ್ ಎಜುಕೇಟೆಡ್ ಅಲ್ಲ. ಸೊ ನಾವು ಶಿಕ್ಷಣ ವಂಚಿತರು, ನಾವು ಹಸಿವಿನಿಂದ ನಾವು ಬಳಲಿದವರು. ಸೊ ನಾವು ಅನುಭವಿಸಿದ ಕಷ್ಟ ಸೊ ಬೇರೆಯವ್ರು ಅನುಭವಿಸ್ಬಾರ್ದು. ಸೊ ಭಗವಂತ ನಮ್ಗೆ 2 ಕೈ, 2 ಕಾಲು, 2 ಕಣ್ಣು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ಸಾಧ್ಯವಾದಷ್ಟು ಸೊ ದುಡಿಯೋ ಎಷ್ಟು ದುಡ್ಡಲ್ಲಿ ಒಂದಿಷ್ಟು ದುಡ್ಡು ಅಂತ ಸಮಾಜ ಸೇವೆಗೆ ಅಂತ ಅರ್ಪಿಸಿದ್ದು ಎತ್ತಿಟ್ಟು ಸೊ ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ನಾವು ಆರಂಭ ಮಾಡಿರೋದು. ಅದು 9 ಜನದಿಂದ ಆರಂಭ ಆಗಿ ಇವತ್ತು 200ಕ್ಕಿಂತ ಮೇಲೆ ಸದಸ್ಯರನ್ನ ಒಳಗೊಂಡಿದೆ. ಹೇಳ್ಬೋದು ಸೃಷ್ಟಿಕರ್ತ ಹಾಗೆ ಹೀಗೆ ಅಂತ, ಅದು ಯಾವುದೂ ಇಲ್ಲ. ಸೊ ಇಲ್ಲಿ ಪ್ರತಿಯೊಬ್ಬರದ್ದು 200 ಸದಸ್ಯರು ಏನಿದ್ದಾರೋ ಪ್ರತಿಯೊಬ್ಬರದ್ದು ಶ್ರಮ ಇದೆ, ಪ್ರತಿಯೊಬ್ಬರದ್ದು ಕಾರ್ಯನಿಷ್ಠೆ ಇದೆ, ಆದರ್ಶ ಇದೆ, ಎಲ್ಲವೂ ಇದೆ. ಸೊ ಎಲ್ಲದಿಂದನೇ ಬೆಳಕು ಇವತ್ತು 5 ವರ್ಷ ಸತತವಾಗಿ ಈ ಥರ ಸಮಾಜಮುಖಿ ಕೆಲಸ ಮಾಡ್ಕೊತ ಬರ್ತಾ ಇದೆ. ಈ ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಯೊಬ್ಬರ ಶ್ರಮನೂ ತುಂಬ. ನಿಜವಾಗ್ಲೂ ನಿಮ್ಮ ಮಾತು ಇಷ್ಟ ಆಯಿತು. ಯಾಕೆಂದರೆ ಈಗ ಸಂಸ್ಥೆ ನೀವು ಹುಟ್ಟಾಕಿದ್ರು ಕೂಡ ಈ ಗ್ರೂಪ್ನ ನೀವೇ ಮಾಡಿರೋದು ಬೆಳಕು ಅಂತ. ಎಲ್ರಿಗೂ ಸೇರುತ್ತೆ ಅಂತ ಹೇಳಿದ್ರಲ್ಲ, ಇದು ಎಲ್ರದ್ದು ಪ್ರತಿಯೊಬ್ಬರದು ಅಂತ. ಅದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಖಂಡಿತ. ಎಲ್ರಿಗೂ ಸೇರುತ್ತೆ. ಯಾಕೆಂದರೆ ನಮ್ಮದು ಬೆಳಕು ಯಾವ ಥರ ಇದೆ ಅಂದರೆ ಸರ್, ನಮ್ಮದು ಒಂದು ಸೀಮಿತಕ್ಕೆ ಮಾತ್ರ ಇಲ್ಲ. ಸೊ ಸಾರ್ವಜನಿಕರು ಯಾರೇ ಬೇಕಾದರೂ ನಮ್ಮ ತಂಡಕ್ಕೆ ಸೇರ್ಪಡೆ ಆಗ್ಬೋದು. ಸೊ ನಾವು ಮಾಡೋ ಕೆಲಸ ಇಷ್ಟ ಆಯಿತು ಅಂದರೆ ಸೊ ಅವರು ಭಾಗಿಯಾಗ್ಬೋದು. ಸೊ ಒಂಥರ ನಮ್ಮದು ಓಪನ್ ಯೂನಿವರ್ಸಿಟಿ ಥರ ಇದೆ ಸರ್. ಸೊ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸಿದ್ರೆ ಕೈ ಜೋಡಿಸ್ಬೋದು. ಆ ಥರ ನಮ್ಮ ಅವಕಾಶ ಕೊಟ್ಟಿದ್ದೀವಿ. ಸೊ ಇನ್ನೂ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡೋಕ್ಕೆ ಸೊ ನಿಮ್ಮಂಥವರ ಸಹಕಾರ, ಇನ್ನೊಂದು ಬೆಂಬಲ. ಸರ್, ಈಗ ದುಡ್ಡಿರೋ ಕೂಡ ಅಲ್ಲಿ ಡೊನೇಷನ್ ಕೊಡ್ತಾರೆ, ಕೆಲವರು ಇದ್ರೂ ಕೊಡೋದಿಲ್ಲ, ಈ ಥರನೂ ಇರುತ್ತೆ. ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ, ಅವ್ರದ್ದೇ ಅಂತ ಒಂದು ಜೀವನ ಇರುತ್ತೆ. ಅಂಥದ್ರಲ್ಲೂ ಆ ಬರೋ ಸಂಬಳದಲ್ಲಿ ಒಂದು 15,000, 12,000, 20,000 ಈ ಥರ ಇರುತ್ತೆ. ಬರೋ ಸಂಬಳದಲ್ಲೂ ಒಂದು 250 ರೂಪಾಯಿ. ಈಗ ನೀವು ಗ್ರೂಪಲ್ಲಿ 250 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದೀರಾ. ನಾನು ಅದನ್ನು ಕೇಳಿದೆ. ನಾನು ಗ್ರೂಪಲ್ಲಿ ಏನು ದುಡ್ಡು ಬರುತ್ತೆ ಅದನ್ನು ಕಲೆಕ್ಟ್ ಮಾಡಿ ನೀವು ಈ ಥರ ವರ್ಕ್ ಮಾಡ್ತಾಯಿದ್ದೀರಾ. ಅದು ಎಷ್ಟು ತಿಂಗಳಿಗೊಂದ್ಸಲ ಮಾಡ್ತೀರಾ ಸರ್? ನಾವು ಪ್ರತಿ ತಿಂಗಳು ಮಾಡ್ತೀವಿ. ಪ್ರತಿ ಸೊ ನಾವು ನಮ್ಮ ಸಂಬಳದಲ್ಲಿ ಏನಕ್ಕೆ ನಾವು ನಮ್ಮದು ಆದಾಯ ಕಡಿಮೆ ಇದ್ದರೂ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತು, ಹಸುವಿನ ಬೆಲೆ ಗೊತ್ತು. ನಾವು ಶಿಕ್ಷಣ ವಂಚಿತರಾಗಿದ್ದೀವಿ. ಸೊ ಇವತ್ತು ನಾವೇನು ವೆಲ್ ಎಜುಕೇಟೆಡ್ ಅಲ್ಲ. ಸೊ ನಮ್ಮ ಕೈಲಿ ಸಾಧ್ಯ ಆದಷ್ಟು ಮಕ್ಕಳಿಗೆ ಎಜುಕೇಷನ್ ತುಂಬ ಮುಖ್ಯ, ಆಹಾರನೂ ತುಂಬ ಮುಖ್ಯ, ಆರೋಗ್ಯನೂ ತುಂಬ ಮುಖ್ಯ. ಸೊ ಹಾಗಾಗಿ ಈ 3 ನಿಟ್ಟಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸೊ ಹಾಗಾಗಿ ಮೂಕ ಪ್ರಾಣಿಗಳು, ಪರಿಸರ ಸಂರಕ್ಷಣೆ ಎಲ್ಲವೂ ಮುಖ್ಯ. ಹಾಗಾಗಿ ಪ್ರತಿ ತಿಂಗಳು ಒಂದೊಂದು ವಿಭಿನ್ನವಾದ ಒಂದು ಕಾರ್ಯನ ಕೈಗೆತ್ಕೊಂಡು ಅದನ್ನು ನಾವು ಯಶಸ್ವಿಗೊಳಿಸ್ತಾ ಇದ್ದೀವಿ. ತುಂಬ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೀರಾ. ಈಗ ಲಾಸ್ಟ್ ಟೈಮ್ ಕೆಟ್ಟ ಎಲ್ಲ ಕೆಂಗೇರಿಯಲ್ಲಿ ಅದು ಆಶ್ರಮಕ್ಕೆ ಬೆಡ್ಶೀಟು ಅದೆಲ್ಲ ಕೊಟ್ಟಿದ್ರು. ಆಮೇಲೆ ಇನ್ನೊಂದು ಪೇಂಟ್ ಮಾಡಿದ್ರಿ. ಯಾವುದೋ ಬೆಟ್ಟ, ಅಲ್ಲಿ ಬಸ್ಸೇ ಹೋಗಲ್ವಂತೆ. ಹೌದು ಸರ್, ಪಾತುಗುಡಿ ಅಂತ ಸರ್. ಅದು ಪಾತುಗುಡಿ. ಉತ್ತರ ಕನ್ನಡ ಜಿಲ್ಲೆ. ಇಲ್ಲ, ಇಲ್ಲಿ ಚಾಮರಾಜನಗರ ಹತ್ರ. ಇದೆ ಸರ್, ಮಹದೇಶ್ವರ ಬೆಟ್ಟ, ಇಂಡಿಗನ್ ಅಂತ. ಅಲ್ಲಿ ನೆಟ್ವರ್ಕು ಸಿಗ್ತಾರೆ. ನಾನು ಫೋನ್ ಮಾಡಿದೆ, ಸಿಗ್ತಾ ಇರಲಿಲ್ಲ. ಅಂಥ ಜಾಗಕ್ಕೆ ಹೋಗಿ ನೀವು ಮಾಡಿದ್ದೀರಾ. ಅದು ನಿಜವಾಗ್ಲೂ ಗ್ರೇಟ್. ಅದು ಈಗ ಮತ್ತೆ ಮುಂದೆ ಯಾವುದಾದ್ರೂ ಬಂದಿದೆಯಾ ಆ ಥರ ಸ್ಕೂಲ್ದು ಪೇಂಟ್ ಮಾಡೋ ಅಂಥದ್ದು? ಸರ್ ತುಂಬ ಇದ್ದಾವೆ ಆ ಥರ. ತುಂಬ ಸೌಲಭ್ಯಗಳಿಂದ, ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವಂಥ ಪ್ರದೇಶಗಳಿದೆ. ಬಟ್ ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕಂದ್ರೆ ನಮ್ಮದೇ ಆದ ಸಕಲ ಸಿದ್ಧತೆಗಳಾಗಬೇಕು, ಹಣ ಒಂದು ವ್ಯವಸ್ಥೆ ಆಗಬೇಕು. ಅದನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಕೈಗೆತ್ಕೊತೀವಿ ಸರ್.
ಹೆಂಗೆ ಎಲ್ಲನೂ ಕ್ಯಾರಿ ಮಾಡ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಅದಕ್ಕೆ ಉತ್ತರ ತುಂಬ ಸುಲಭವಾಗಿದೆ ಸರ್. ಯಾಕೆಂದರೆ ಬೆಳಕಿಗೆ ಬರೋರೆಲ್ಲ ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನಲ್ಲೇ ಬರ್ತಾರೆ. ಸೊ ಹಾಗಾಗಿ ಅವರ ಉದ್ದೇಶನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಭಿನ್ನಾಭಿಪ್ರಾಯ ಆಗಲ್ಲ, ಮನಸ್ತಾಪ ಬರಲ್ಲ, ಆ ಒಂದು ನಂಬಿಕೆ ಅನ್ನೋದು ಚೆನ್ನಾಗಿರುತ್ತೆ. ಹಾಗಾಗಿ ಇದು ಇಲ್ಲಿವರೆಗೂ ಬಂದಿದೆ. ಇದು 200 ಅಲ್ಲ 400 ಜನ ಆದರೂ ಸೊ ಹೀಗೇ ಇರುತ್ತೆ. ಯಾಕೆಂದರೆ ಎಲ್ಲರ ಮನಸ್ಥಿತಿ ಒಂದೇ ಇದೆ, ಒಳ್ಳೇದು ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇದೆಯಲ್ಲ. ಹಾಗಾಗಿ ಬೆಳಕು ಮತ್ತಷ್ಟು ಬಲಿಷ್ಠ ಆಗಿದೆ. ನಿಮ್ಮೆಲ್ಲರ ಸಹಕಾರದಿಂದ ಮತ್ತಷ್ಟು ನಾವು ಕಾರ್ಯಗಳನ್ನ ಕೈಗೆತ್ತಿಕೊಂಡು ಯಶಸ್ವಿಗೊಳಿಸ್ತೀವಿ ಸರ್. ಖಂಡಿತ ಸರ್, ಯಶಸ್ವಿ ಆಗಲಿ. ಮತ್ತು ನಿಮಗೂ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿರ್ಬೇಕು. ನಾನು ನಿಮ್ಮನ್ನು ಭೇಟಿ ಮಾಡ್ತಾ ಇರಬೇಕು, ಆಯಿತಾ? ನೀವು ನೋಡಿದ್ರೆ ನಂಗೆ ಖುಷಿ ಆಗುತ್ತೆ. ಯಾಕೆಂದರೆ ನಿಮ್ಮದು ನಗುಮುಖ, ವಿನಯ್ ಅವ್ರದ್ದು ನಗುಮುಖ. ಅವ್ರಿಗೆ ಸಹಾನುಭೂತಿ ಅಂತ ಏನೋ ಒಂದು ಕವನ ಬರೆದು ಏನೋ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ. ಹೇಳಿ. ಖಂಡಿತ ಹೇಳಲೇಬೇಕು. ಆ್ಯಕ್ಚುಲಿ ವಿನಯ್ ಸರ್ ಹೆಂಗೆ ಅಂದರೆ ಒಂಥರ ತುಂಬಿರೋ ಕೊಳ ತುಳ್ಕಲ್ಲ ಅಂತಾರಲ್ಲ, ಅಕ್ಷರಶಃ ಸತ್ಯ ಅದು. ಯಾಕೆಂದರೆ ಯಾವ್ದಾದ್ರು ನಾವು ಒಂದು ಗೌರ್ಮೆಂಟ್ ಶಾಲೆ ಆಯ್ಕೆ ಮಾಡ್ಕೊಂಡ್ರೆ ಸುಮ್ಮನೆ ನಾವು ಹೋಗಿ ಮಕ್ಳಿಗೆ ಏನು ಬೇಕು, ಬುಕ್ಸು ಬ್ಯಾಗು ಬೇಕು, ಪರ್ಚೇಸ್ ಮಾಡ್ಕೊಂಡು ತಗೊಬಂದ್ಬಿಡ್ಬೋದು. ಬಟ್ ಅವ್ರ ಶ್ರಮ ಇದೆಯಲ್ಲ, ಅವ್ರ ಶ್ರಮ, ಒಂದು ಶಾಲೆ ಅಭಿವೃದ್ಧಿ ಆಗಬೇಕಂದ್ರೆ 99% ಅವ್ರ ಶ್ರಮ ಇರುತ್ತೆ. ಸೊ ಜಸ್ಟ್ 1% ಅಷ್ಟೇ ನಮ್ಮ ಶ್ರಮ ಇರುತ್ತೆ. ಇವತ್ತು ನಾವು ಯಾವುದೇ ಸರ್ಕಾರಿ ಶಾಲೆನ ನಾವು ಕೈಗೆತ್ಕೋತೀವಿ ಅಂದರೆ ಸೊ ಅವ್ರು ಇದ್ದಾರೆ ಅನ್ನೋ ನಂಬಿಕೆ. ಈಗಿನ ಕಾಲದಲ್ಲಿ ಸರ್ ಆರ್ಟಿಸ್ಟ್ಗಳಿಗೆ ತುಂಬ ಬೇಡಿಕೆ. ಅಂಥದ್ರಲ್ಲಿ ಉಚಿತವಾಗಿ ಸೊ ಅವರ ಒಂದು ಬಿಡುವಿಲ್ಲದ ಸಮಯದಲ್ಲೂ ಸಹ ಸೊ ನಮ್ಮ ಒಂದು ತಂಡದಲ್ಲಿ ಅವರು ಒಬ್ಬರು ಸದಸ್ಯರಾಗಿ ಅವ್ರಲ್ಲಿ ಆದಷ್ಟು ದೇವರು ಒಳ್ಳೆ ಕಲೆ ಕೊಟ್ಟಿದ್ದಾನೆ. ಬಟ್ ಅವ್ರಿಗೆ ಆ ಕಲೆನ ತುಂಬ ಗೌರವಿಸೋದ್ರಿಂದ ಸೊ ಅದು ಭಗವಂತ ಇವತ್ತು ಅವ್ರನ್ನ ಆ ಮಟ್ಟಕ್ಕೆ ತಗೊಂಡೋಗಿದೆ. ಸೊ ಹಾಗಾಗಿ ಅವರ ಒಂದು ಪ್ರಾಮಾಣಿಕತೆ, ಆ ಒಂದು ನಂಬಿಕೆ, ಆ ಒಂದು ಸೇವಾ ಮನೋಭಾವ, ಅದರಿಂದನೇ ಇವತ್ತು ನಮ್ಮ ಬೆಳಕು ತಂಡ ಯಾವ್ದಾದ್ರು ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡ್ತಾ ಇದೆ ಅಂದರೆ ಮೂಲ ಕಾರಣ ಅವರೇ. ಇಲ್ಲಿ ಬರುವಂಥ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಯಾವುದೇ ಭಕ್ತಾದಿಗಳಾಗ್ಬೋದು, ಭಕ್ತರಾಗ್ಬೋದು, ಅಭಿಮಾನಿಗಳಾಗ್ಬೋದು, ಸಹಕರಿಸಿ ದಯವಿಟ್ಟು ಇಲ್ಲಿ ಪ್ಲಾಸ್ಟಿಕ್ ಇವನ್ನ ಹಾಕಬೇಡಿ, ತೊಂದರೆ ಆಯ್ತದೆ ಪ್ರಾಣಿಗಳಿಗೆ. ನಾವು ಸಮಾಜ ಸೇವೆ ಒಳಗೆ ಸೇರಿ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡೋಣ, ನಾವು ಈ ಪರಿಸರ ಉಳಿಸೋಣ. ಪ್ಲಾಸ್ಟಿಕ್ ದಯವಿಟ್ಟು ಬರುವಂಥ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಯಾರೂ ಕೂಡ ವೇಸ್ಟಾಗಿ ಎಲ್ಲೂ ಬಿಸಾಕ್ಬಿಟ್ಟು ಹೋಗಬೇಡಿ. ಅದು ನಿಮ್ಮ ಕೆಲಸ, ನಿಮ್ಮ ಮನೆ, ನಿಮ್ಮ ಸಮಾಜ, ನಿಮ್ಮ ಸೇವೆ ಅಂತ ತಿಳ್ಕೊಳ್ಳಿ. ದಯವಿಟ್ಟು ನಾನು ಮತ್ತೊಮ್ಮೆ ಕೇಳ್ಕೊತೀನಿ, ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಅಂತೂ ಬಿಸಾಕಬೇಡಿ. ಬರುವಂಥ ಮಾದಪ್ಪನಿಗೆ ಒಳ್ಳೇದಾಗಲಿ, ನಿಮಗೂ ಒಳ್ಳೇದು ಮಾಡಲಿ. ನೋಡಿ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಇವರು, ಎಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ಈ ಸಮಾಜ ಸೇವೆ ಮಾಡ್ತಾವ್ರೆ ಅಂದರೆ ನಾನು ಒಯ್ತಾದ ನೋಡ್ಬಿಟ್ಟು ಈ ಸಮಾಜ ಸೇವೆ ಮೆಚ್ಚಿ ಇಂಥ ಸಮಾಜದಲ್ಲಿ ಉಟ್ಕೋಬೇಕು ಇಂಥ ಯುವಕರು, ಇಂಥ ಜನ ಅಂತ ನನಗೆ ಭಾಳ ಸಂತೋಷ ಆಯಿತು. ನಾನು ಅವ್ರ ಸಂತೋಷ ನೋಡಿ ಸ್ಕೂಟ್ರ ನಿಲ್ಲಿಸಿ ನಾನು ಇವ್ರನ್ನ ಹೊಗಳಕ್ಕೂ ಎಷ್ಟೇ ಹೊಗಳಿದ್ರು ಸಾಲುದ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಭಕ್ತಾದಿಗಳ ಸಂಬಂಧಿತವಾಗಿ ಏನಾರು ಇಲ್ಲ ಸರ್, ಅವರೇ ಎಚ್ಚೆತ್ಕೋಬೇಕು ಸರ್. ಅದನ್ನ ನಾವು ಮಾಡಿ ಕೆಲಸಗಳು ನೋಡ್ಕೊಂಡು ಅವ್ರು ಎಚ್ಚೆತ್ಕೋಬೇಕು ಸರ್. ಎಚ್ಚೆತ್ಕೊಳ್ಳೋ ಕಾರಣಕ್ಕೋಸ್ಕರ ಮಾಡ್ತಾರೆ ಸರ್ ಕೆಲಸನ. ಒಂದು ಅರಣ್ಯ ಅಂತ ಬಂದಾಗ ನಾವು ಇಟ್ಕೊಳ್ಳಿ, ಕೈಲಿ ಇಟ್ಕೊಂಡು ಪಾಸ್ ಮಾಡ್ಕೊಂಡ್ ಆಗಲೇ ಮಲಗಿದ್ದು, ನಾರಾಯಣಂತರ ಮಲಗಿದ್ದು, ಎದ್ದು ಟಕ್ ಅಂತ ಖುಷಿಯಾಗಿ ಎಲ್ಲ ಮುಗೀತಾ ಮಾಡ್ತಾರಲ್ಲ ನೋಡ್ರಿ.
ನಾವು ಬೆಳಗ್ಗೆ ಒಂದು ಟೀಮ್ ನೋಡಿದ್ವಿ. ನಾನು ಆ ಟೀಮ್ ಜೊತೆ ಬಂದೆ. 9 ಜನ ಇದ್ವಿ. ನವಗ್ರಹ ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಅದ್ರಿಗೆ ಮಾತಾಡೋಣ. ಇನ್ನೊಂದು ಟೀಮು ನಾಗಮಲೆಯಲ್ಲಿ ಹೋಗಿದ್ದು. ನಾಗಮಲೆಗೆ ಹೋಗಿತ್ತು. ಈ ಬಸ್ಸಲ್ಲಿ ಹೋಗಿದ್ದು ಇವರೇ. ನಾಗಮಲೆಗೆ ಹೋಗಿದ್ದು ಒಂದು ಟೀಮು. ಅವ್ರನ್ನ ಹೆಸರು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಹೇಮಂತ್ ಕುಮಾರ್ ಅಂತ ಹೇಳಿ. ಈ ಬೆಳಕು ಅನ್ನೋ ಗ್ರೂಪಲ್ಲಿ ಎಷ್ಟು ವರ್ಷದಿಂದ ಸರ್ ನಾನು ಸುಮಾರು ಒಂದು 2 ವರ್ಷದಿಂದ ಇದ್ದೀನಿ ಸರ್. ಹೌದು ಸರ್. ಏನು ಎಕ್ಸ್ಪೀರಿಯೆನ್ಸ್ ಇವತ್ತು ಹೋಗಿದ್ದು ನೀವು? ಸರ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತು. ಯಾವ ಥರ ಅಂದರೆ ನಾವು ಪರಿಸರ ಯಾವ ಥರ ಸಂರಕ್ಷಣೆ ಮಾಡಬೇಕು, ಪರಿಸರದಿಂದ ನಮಗೇನು ಸಿಗುತ್ತೆ ಅಂತೇಳಿ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತು. ಸೊ ನಾವು ಕೆಲವೊಂದು ಹತ್ರ ಎಲ್ಲ ನಮ್ಮದೇ ಆದಂಥ ಕೆಲವೊಂದು ಬೋರ್ಡ್ಗಳ್ನೆಲ್ಲ ಹಾಕಿದ್ವಿ ಬೆಳಕು ಚಾರಿಟಬಲ್ ಟ್ರಸ್ಟಿಂದ. ಅದನ್ನ ನೋಡಿ 4-6 ಜನಕ್ಕೆ ಅನುಕೂಲ ಆಗೋ ಥರ ತುಂಬ ಚೆನ್ನಾಗಿದೆ. ಒಳ್ಳೆ ಲೋಗೋಗಳ್ನೆಲ್ಲ ಹಾಕಿದ್ದೀವಿ ನಾವು ಟೀಮು. ತುಂಬ ಚೆನ್ನಾಗಿತ್ತು ಸರ್. ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಟುಡೇ. ಹಾಂ ಸರ್, ವಿನಯ್ ಅಂತೇಳಿ ಒಬ್ಬ ವೆರಿ ಗುಡ್ ಆರ್ಟಿಸ್ಟ್ ಅವರು. ಹಾಂ ಹೌದು ಸರ್, ವಿನಯ್ ಅಂತೇಳಿ ತುಂಬ ಚೆನ್ನಾಗಿ ಎಲ್ಲ ಥರ ಹುಡುಕಿ ಒಳ್ಳೊಳ್ಳೆ ಯಾವ್ಯಾವ್ದು ಪ್ಲೇಸ್ಗೆ ಯಾವ್ದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಒಳ್ಳೊಳ್ಳೆ ಏನದು ಥಾಟ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ಸರ್. ಇದು ಒಂದು ಗುಡ್ ಎಕ್ಸ್ಪೀರಿಯೆನ್ಸ್. ಅದರಲ್ಲೂ ಈಗ ನಾವೆಲ್ಲ ಕೆಲಸ ಕಾರ್ಯ ಮುಗಿಸಿ ಈಗ ದೇವ್ರ ದರ್ಶನಕ್ಕೆ ಹೊರಟಿದ್ದೀವಿ. ದೇವ್ರ ದರ್ಶನಕ್ಕೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ ಸರ್. ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಸರ್. ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ಸಂದೀಪ್ ಕೊಡ್ಲಾಡಿ ಅಂತ. ಬೆಂಗಳೂರಿಂದ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 4 o'clock ಬಂದ್ವಿ. ಒಂದು ಟೀಮು ಅಲ್ಲಿಂದ ಮಲೆಮಹದೇಶ್ವರ ರೂಟಲ್ಲಿದ್ದರೆ, ಇನ್ನೊಂದು ಟೀಮ್ ನಾವು ನಾಗಮಲೆ ಹೋಗ್ತೀವಿ. ತುಂಬ ಚೆನ್ನಾಗಿತ್ತು. ಬೆಳಗಿಂದ ತುಂಬ ಸುಸ್ತಾದರೂ ಸಾರ್ಥಕದ ದಿನ ಅಂತ ಅನಿಸುತ್ತೆ. ತುಂಬ ಖುಷಿ. ಈಗ ತುಂಬ ಖುಷಿಯಲ್ಲಿದ್ವಿ. ಚೆನ್ನಾಗಾಯಿತು. ದಾರಿಯುದ್ದಕ್ಕೂ ಪ್ಲಾಸ್ಟಿಕ್ ಬಾಟ್ಲೆಲ್ಲ ತುಂಬ ಜನ ಹಾಕಿದ್ವಿ. ಎಜುಕೇಟೆಡ್ಗಳೇ ಜಾಸ್ತಿ ಬರೋದು. ದಾರಿಯುದ್ದಕ್ಕೂ ತುಂಬ ಪ್ಲಾಸ್ಟಿಕ್ ಬಾಟ್ಲುಗಳು ಮತ್ತು ಕೂಲ್ ಡ್ರಿಂಕ್ಸ್ ಹಾಕಿದ್ದಾರೆ. ಯಾರು ಬರುವವರು ನೀವು ಹೇಗೆ ತೊಗೊಬಂದರೆ ಹಾಗೆ ಬಾಟ್ಲನ್ನು ವಾಪಸ್ ತೊಗೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮಂಥ ಟೀಮ್ ಬರೋ ಅವಶ್ಯಕತೆ ಇರಲ್ಲ ಅನಿಸುತ್ತೆ. ಹೌದು. ಮತ್ತು ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಅಲ್ಲಿ ಇರುವ ಲೋಕಲ್ ಜನರಿಗೂ ಕೂಡ ಇದರಿಂದ ತುಂಬ ತೊಂದರೆ ಆಗುತ್ತೆ. ತುಂಬ ಗಲೀಜು ಮಾಡಿ ಹೋಗ್ತಾರೆ ಹೋಗುವಾಗ ಪ್ರವಾಸಿಗರು. ಅದೊಂದು ಕಂಟ್ರೋಲ್ ಆಗಬೇಕು. ತುಂಬ ಚೆನ್ನಾಗಿತ್ತು. ಈಗ ಡಸ್ಟ್ಬಿನ್ ಮೇಲೆ ಎಲ್ಲ ಪೇಂಟ್ ಮಾಡ್ತಿಲ್ಲ, ಅದ್ರ ಮೇಲೆಲ್ಲ ಬರವಣಿಗೆ ಮಾಡೋದು. ಹೌದೌದು. ಆ ಲೈನ್ ನೋಡಿದವರಿಗೆ ಕಸ ಹಾಕಬಾರ್ದು. ಏನಕ್ಕಂದ್ರೆ ಕಸ ಹಾಕೋಕ್ಕೂ ಮನ್ಸು ಬರಲ್ಲ. ಎಷ್ಟೋ ದೂರದಿಂದ ಬಂದು ಬೆಳಕು ಅಂತ ಟೀಮು ಈ ಥರ ಎಲ್ಲ ಕಾರ್ಯಕ್ರಮ ಮಾಡಿ ಹೋಗಿದ್ದಾರೆ. ಆ ಲೈನ್ ಓದಿಯಾರು ಅವ್ರ ಮನಸ್ಸು ಚೇಂಜ್ ಮಾಡಿ ಬಾಟ್ಲನ್ನು ಹಾಗೆ ವಾಪಸ್ ತಗೊಂಡು ಹೋಗ್ಬೇಕು. ಅಷ್ಟು ಲೈನ್ ಚೆನ್ನಾಗಿದೆ. ನೀವು ಎಷ್ಟು ವರ್ಷ? ನಾನು 1.5 ವರ್ಷದಿಂದ. ಹಾಂ ಹೌದು. ನಾವು ಮೂಲತಃ ಉಡುಪಿಯವರು. ನಮ್ಮೂರಿಗೆ ಬೆಳಕು ತಂಡ ಬಂದ ಮೇಲೆ ನಾನು ಮಂಗಳೂರು ಕಡೆಯವರು ಅಂತ. ನಮ್ಮೂರಿಗೆ ಬೆಳಕು ತಂಡ ಬಂದು ಕೆಲಸ ಮಾಡಿದ ಮೇಲೆ ನಾನು ಬೆಳಕು ತಂಡಕ್ಕೆ ಜಾಯ್ನ್ ಆಗಿದ್ದೆ. ಥ್ಯಾಂಕ್ ಯು. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ವರಪ್ಪ ಅಂತೇಳಿ. ನಾವೀಗ ಬೆಳಕು ತಂಡ ನಾರ್ತ್ ಸೈಡ್ ಅನ್ಕೋತೀನಿ. ಹುಬ್ಬಳ್ಳಿ ಹರಿಹರನ ಹರಿಹರ ಹುಬ್ಬಳ್ಳಿ ರೂಟೆ. ನಾನು ಬೆಳಕು ತಂಡಕ್ಕೆ ಬಂದು ಇದು 5ನೇ ವರ್ಷ. 5ನೇ ವರ್ಷ. ಎಷ್ಟು ವರ್ಷ ಆಯ್ತು ಸರ್? 5 ವರ್ಷ. 19ರಲ್ಲಿ ಓಪನ್ ಆಯಿತು. ಅದು ಓಪನ್ ಮಾಡಿರೋ ತಂಡ ಹೆಂಗಂದರೆ 20ರಿಂದ 22 ವರ್ಷ ವಯಸ್ಸಿನ ಹುಡುಗರು ಓಪನ್ ಮಾಡಿರೋದು ಈ ತಂಡನ. ಅವ್ರನ್ನ ನೋಡಿ ನಮ್ಮಂಥವ್ರು ಕಲಿತಾ ಇದೀವಿ. ಈಗ ಅರಣ್ಯ ಹೆಂಗೆ ರಕ್ಷಣೆ ಮಾಡಬೇಕು, ಕಾಡು ಹೆಂಗೆ ರಕ್ಷಣೆ ಮಾಡಬೇಕು. ನಮಗೂ ನಾವು ಹೋದ ಕಡೆ ಎಲ್ಲ ನಾವು ಗಲೀಜು ಮಾಡಿರೋರು ಒಂದಿನ. ಆದರೆ ಇವರು ಯುವಕರನ್ನು ನೋಡಿ ನಾವು ಕಲಿಬೇಕು. ಆ ಥರ ಇಲ್ಲಿ ಇವತ್ತಿನ ದಿನ ಬರವಣಿಗೆ ಆಗಿರ್ಬೋದು, ಒಂದು ಬೋರ್ಡ್ ಬರೆಯಬಾರದು, ಒಂದು ಲೈನು ಬರೆದಿರ್ಬೋದು, ತುಂಬ ಇದೆ. ನಮ್ಮ ತಂಡದಲ್ಲಿ ಎಲ್ಲ ಟ್ಯಾಲೆಂಟ್ಗಳು ಎಲ್ಲ ಸಮಾಜ ಪರವಾಗಿದ್ದಾರೆ. ಸಮಾಜನ ರಕ್ಷಣೆ ಮಾಡಬೇಕು, ಸಮಾಜ ಕೊಡುಗೆ ಮಾಡಬೇಕು, ಅರಣ್ಯನ ರಕ್ಷಣೆ ಮಾಡಬೇಕು. ಆ ಯುವಕರ ತಂಡನೇ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ತುಂಬ ಕಲಿಬೇಕು. ನಾವು ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ಅಂತೇಳಿ ಇವತ್ತಿನ ಪ್ರೋಗ್ರಾಮು ತುಂಬ ಚೆನ್ನಾಗಿತ್ತು, ಟಫ್ ಆಗಿತ್ತು. ಆದರೂ ನಮ್ಮ ಗ್ರೂಪು ಭಾಳ ಎಫೆಕ್ಟಾಗಿ ಮಾಡಿದೆ, ಯಶಸ್ವಿಯಾಗಿದೆ. ಎಲ್ಲ ಮುಗಿಸ್ಕೊಂಡು ನಾವು ದರ್ಶನಕ್ಕೆ ಹೊಂಟಿದ್ವಿ. ಥ್ಯಾಂಕ್ ಯು. ಓಕೆ ಸರ್. ದೇವ್ರ ದರ್ಶನ ಚೆನ್ನಾಗಿ ಮಾಡ್ಕೊಂಡು ಆಯ್ತು. ಓಕೆ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಶ್ ಅಂತ ಅಂದ್ಬಿಟ್ಟು. ಸರ್ ನೀವು ನೋಡಿದ್ರೆ ಸ್ವಲ್ಪ ಮಿಲಿಟರಿಯಲ್ಲಿ ಇರೋ ಥರ ಕಾಣ್ತೀರಾ? ಇಲ್ಲ ಹೇಳಿ. ಏನು ವರ್ಕ್ ಮಾಡೋದು ಸರ್? ನಾವು ಸೆಕ್ಯೂರಿಟಿ ಆಫೀಸರ್. ಹೌದು. ಇದು ಇಲ್ಲಿ ಎಷ್ಟು ವರ್ಷದಿಂದ? ಈಗ ಒಂದು ವರ್ಷದಿಂದ ನಾವಿದ್ದೀವಿ. ಹೌದು. ಎಕ್ಸ್ಪೀರಿಯನ್ಸ್ ಆಗಿದೆ ಸರ್? ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನನಗೆ ಟೀಮಲ್ಲಿ ಒಬ್ಬರು ಜಾಯ್ನ್ ಮಾಡಿಸಿದ್ರು. ಈ ಥರ ಕೆಲಸಗಳು ಮಾಡಿ ಅವರು ಸ್ಟೇಟಸ್ ಹಾಕೋದ್ರಿಂದ ನಾನು ಅವ್ರ ಸ್ಟೇಟಸ್ ನೋಡಿ ಆಮೇಲೆ ನಾವು ಟೀಮಿಗೆ ಜಾಯ್ನ್ ಆದ್ವಿ. ನಮ್ಗೆ ತುಂಬಾ ಖುಷಿ ಇದೆ. ಏಕೆಂದರೆ ಈ ಥರನೂ ಒಂದು ಟೀಮ್ ಇದೆ, ಅದರಲ್ಲಿ ನಾವು ಈ ರೀತಿಯೂ ಒಂದು ಕೆಲಸ ಮಾಡೋಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅದು ಸಿಕ್ಕಿದ್ದು ನಮ್ಮ ಪುಣ್ಯ.
ನಿಜವಾಗ್ಲೂ ಹೌದು. ಹಾಂ, ಒಂದು ಅವರು ವರ್ಕ್ ಮಾಡಬೇಕಾದ್ರೆ ಆ ಎಂಜಾಯ್ಮೆಂಟು ಇಲ್ಲಿ ಯಾರಿಗೂ ಆ ವರ್ಕು ಈ ವರ್ಕು ಅಂತ ಏನಿಲ್ಲ. ಈ ವರ್ಕ್ ಮಾಡಬೇಕು ಆ ರೀತಿ ತುಂಬ ಎಲ್ಲರೂ ಎನರ್ಜಿ ಆಗೇನೆ ಯಾವುದೇ ಕೆಲಸ ಕೊಟ್ರೂ ತುಂಬ ಸ್ಥಿತಿಯಿಂದಾನು ಮಾಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ ಆ ಥರದಿಂದ. ನಮ್ಗೆ ಅನಿಸಿದ್ದೇನು ಅಂತಂದರೆ ಇನ್ನೂ ಇಂಡಿಗಾನತ್ತ ಅನ್ನೋ ಥರ ಊರು ಇನ್ನೂ ಇದೆ. ಕರೆಂಟು ನೀರು ಏನು ಸೌಲಭ್ಯ ಇಲ್ಲದೇ ಇನ್ನೂ ಊರುಗಳಿದ್ದಾವೆ ಅನ್ನೋದು ನಮ್ಗೆ ಇವತ್ತು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ತುಂಬ ಪ್ರಾಬ್ಲಮ್ ಇದೆ ಸರ್. ಹೌದು, ಇದೇ ಥರ ಕೆಲಸಗಳನ್ನ ನಮ್ಮ ಟೀಮ್ ಇನ್ನೂ ಮುಂದುವರಿಸ್ಕೊಂಡು ಇನ್ನೂ ನಮ್ಮ ಕೈಲಾದಂಥ ಸೇವೆಗಳನ್ನ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಖಂಡಿತ ಸರ್, ಮುಂದುವರಿಸಿ ಇದನ್ನು ಇನ್ನೂ ಒಳ್ಳೆಯದಾಗಲಿ ನಿಮಗೆ. ಇನ್ನೂ ಹೆಚ್ಚು ಈ ಥರ ಮಾಡ್ತಾ ಇರಿ. ನಾನು ಜೊತೆಗೆ ಬರಬೇಕು ಅಂತ ಅನ್ಕೊಂಡು ಪ್ರೋಗ್ರಾಮ್ ಮಾಡಬೇಕು. ಇದು ಮೊದಲನೇ ಭಾಗ ಹೇಳ್ಬೇಕಂದ್ರೆ ಸರ್ ಬನ್ನಿ ಸರ್. ಖಂಡಿತ. ಮತ್ತೆ ಟೀಮಲ್ಲಿ ಫುಲ್ಲು ನೀವೇ ಐಟಮ್ ಅನ್ಸುತ್ತೆ. ಇಲ್ಲ ಆ ಥರ ಏನಿಲ್ಲ ಇದ್ದಾರೆ. ನಾನು ಹಿಂಗೆ ನೋಡ್ತಾ ಇದ್ದೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಧರ್ಮಣ್ಣ ಅಂತಂದೇಳಿ. ಧರ್ಮಣ್ಣ. ಹಾಂ ಸರ್. ಹೆಸರು ತಗೊಂಡು ಇಟ್ಕೊಬಿಟ್ಟಿದ್ದೀರಾ? ಹಾಂ ಸರ್. ಸರ್ ಹೇಗಿದೆ ಎಕ್ಸ್ಪೀರಿಯನ್ಸ್ ಇವತ್ತು ಹೋಗಿದ್ದು? ಇವತ್ತು ತುಂಬ ಚೆನ್ನಾಗಿದೆ ಸರ್. ಮಾಡಿದ್ದೀವಿ, ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ. ಇದೇ ಥರ ಮಾಡಬೇಕು ಅಂತ ನನಗೆ ತುಂಬ ಖುಷಿ ಬಂದಿದ್ದು ಟೀಮ್ಗೆ. ನಿಮ್ದು ಯಾವ ಊರು ಸರ್? ನಮ್ಮ ಫಾರ್ಮ ಕೊಪ್ಪಳ ಸರ್. ಕೊಪ್ಪಳ. ಹಾಂ. ಇವಾಗ ಸ್ಟೇ ಆಗಿರೋದು ಇಲ್ಲಿ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ. ಹಾಂ. ಏನು ಕೆಲಸ ಮಾಡ್ತೀರಾ? ಕಂಪ್ನಿಲಿ ಸರ್. ಒಟ್ಟಿನಲ್ಲಿ ನಿಮ್ಮ ಬೆಳಕು ಸಂಸ್ಥೆಯಲ್ಲಿ ತುಂಬ ಚೆನ್ನಾಗಿ. ಹಾಂ, ನನಗೆ ಒಂದು ಕುಟುಂಬ ಇದ್ದಂಗೆ. ನನಗೆ ನಮ್ಮ ಮನೇಲಿ ಒಂದು ಹೆಂಗೆ ಕುಟುಂಬ ಆ ಥರ ನನಗೆ ಬೆಳಕು ಅಂದರೆ ನನಗೆ ಒಂದು ಕುಟುಂಬ ಇದೆ. ಯಾಕೆಂದರೆ ಪ್ರತಿಯೊಬ್ಬರು ಇದೇ ಮಾತು ಹೇಳ್ತಾರೆ. ಮತ್ತು ಒಂದು ಟೀಮಲ್ಲಿ ಇರೋ ಒಂದು, ಯಾಕಂದರೆ ಒಬ್ಬೊಬ್ಬರು ಮೆಂಟಾಲಿಟಿ ಒಬ್ಬೊಬ್ಬರು ಒಂದೊಂದು ಥರ ಇರ್ಬೋದು. ಬಟ್ ಎಲ್ಲ ಒಂದೇ ರೀತಿ ಎಲ್ಲ ಕ್ಯಾಚ್ ಮಾಡ್ತಾರಲ್ಲ, ನಂಗೆ ತುಂಬ ಖುಷಿ ಆಯಿತು. ಅದೊಂದು ಸರ್, ನಮ್ಮ ಮನೆಯಲ್ಲಿ ಯಾರು ನೋಡ್ಕೊಳ್ಳಲ್ಲ ಆ ಥರ. ನನ್ನ ಟೀಮಲ್ಲಿ ಮಾತ್ರ ನನ್ನ ನಂಬಿಕೆ ಇದೆ. ನನಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮನೇಲಿ ಸಹ ಆ ಥರ ಗೌರವ ಇಲ್ಲ, ಇಲ್ಲಿ ಮಾತ್ರ ಇದೆ. ಈ ಸ್ಕೂಲ್ದು ಪೇಂಟ್ ಎಲ್ಲ ಮಾಡ್ತಾರೆ, ಅದಕ್ಕೆಲ್ಲ ಹೋಗ್ತಾ ಇರ್ತಾರೆ? ಹಾಂ, ಹೋಗ್ತಾ ಇರ್ತೀವಿ ಸರ್. ಬಿಡೋಲ್ಲ, ಯಾವುದೇ ಆಗಿರೋ ಫಂಕ್ಷನ್ ಹೋಗ್ತಾ ಇರ್ತೀನಿ. ಅದು ಏನೋ ಒಂಥರ ಖುಷಿ. ಅದು ನಂಗೆ ಫಸ್ಟ್ ಆಫ್ ಆಲ್ ಅನಾಥಾಶ್ರಮ ಬಂತಂದರೆ ಹೋಗೇ ಹೋಗ್ತೀನಿ. ಖಂಡಿತ ಸರ್, ನಿಮಗೆ ಒಳ್ಳೇದಾಗಲಿ. ಇದೇ ರೀತಿ ನೀವು ಬೆಳಕು ಕೆಲಸ ಮಾಡಿ ಅಂತ ಹೇಳ್ತಾರೆ. ಹಾಂ ಸರ್, ಸರಿ ಸರ್. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಶರಣು ಸರ್. ಶರಣು. ಹಾಂ ಸರ್. ಸರ್ ನೀವು ಗುಲ್ಬರ್ಗ ಸೈಡ್ ಅವರು? ಇಲ್ಲ ಸರ್, ನಮ್ಮದು ಕೊಪ್ಪಳನೇ ಸರ್. ಕೊಪ್ಪಳನೇ? ಹಾಂ ಸರ್. ನೀವು ವಾಸ ಇರೋದು? ಹಾಂ, ಬೆಂಗಳೂರಲ್ಲಿ ಸರ್. ಈ ಬೆಳಕು ಸಂಸ್ಥೆಯಲ್ಲಿ ಎಷ್ಟು? ಇವಾಗ ಭಾಳ ಏನಿಲ್ಲ ಸರ್, ಇವಾಗ ಜಸ್ಟ್ 3 ತಿಂಗಳಾಯ್ತು ಸರ್. 3 ತಿಂಗಳಿಂದ ನಿಮ್ಗೆ ಹೆಂಗೆ ಅನ್ನಿಸ್ತದೆ? ಯಾಕಂದರೆ 5 ವರ್ಷದಿಂದ ಮಾಡಿರೋರು ಇದ್ದಾರೆ. ಹೌದು ಸರ್, ಎಲ್ಲರೂ ಇದ್ದಾರೆ. ಬಟ್ ನಮಗೆ ಏನೋ ಒಂದು ಕುಟುಂಬ ಥರ ಇದೆ, ಫೀಲ್ ಇದೆ. ಎಲ್ಲರೂ ಸಪೋರ್ಟ್ ಆಗಿದ್ದಾರೆ, ಎಲ್ಲರೂ ಫ್ರೀಡಮ್ ಇದೆ. ಏನಂದರೆ ಯಾವುದು ಭೇದ ಭಾವ ಇಲ್ಲ, ಎಲ್ಲರೂ ಒಗ್ಗಟ್ಟು. ಯಾವುದೇ ಕೆಲಸ ಮಾಡಿದರೂ ಸುಮ್ಮನೆ ಮಾಡ್ತಾರೆ. ಅವರು ಇಷ್ಟ ಆಗಿತ್ತು ಅವ್ರು ಕೆಲಸ ಮಾಡ್ತಾರೆ. ಒಟ್ಟೊಂದು ಕುಟುಂಬ ಥರ ಇದೆ ಸರ್ ಇದು. ಯಾವುದೇ ಕೆಲಸ ಇರಲಿ, ನಮ್ಮದೇ ಆದ ಒಂದು ಜೀವನ ಇರುತ್ತೆ. ಹಾಂ, ನಮ್ಮದೇ ಆದ. ತಿಂಗಳಿಗೂ ಒಂದ್ಸಲ ಈ ಥರ ಬಂದ್ ಮಾಡಿದ್ರೆ ಏನೋ ಖುಷಿ. ನಮ್ಮಿಂದ 4 ಜನ ಕೇಳ್ಬೇಕೈತಲ್ಲ, ಅದೇ ಒಂದು ಇದು ಸರ್. ನಾವಂತರೂ ಕಲಿಯಿಲ್ಲ. ಈಗ ನೆಕ್ಸ್ಟ್ ಬೇರೆ ಜನರಿಗೋಸ್ಕರ ಅನ್ನೋದು ನೇಚರ್ ಚೆನ್ನಾಗಿರಲಿ ಅನ್ನೋಕ್ಕೆ ಇದು ಒಂದು. ನಮಸ್ಕಾರ. ವೀರೇಂದ್ರ. ಸ್ವಂತ ಅವರು ಮಂಡ್ಯ, ಇರೋದು ಬೆಂಗಳೂರು. ಒಂದು MNC ಕಂಪ್ನಿಯಲ್ಲಿ ಕ್ವಾಲಿಟಿ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. ನೀವು ವರ್ಕ್ ಮಾಡ್ತಾ ಇದ್ದೀರಾ? ನಿಮಗೆ ಏನು ಅನ್ಸುತ್ತೆ? ಏನು ಎಕ್ಸ್ಪೀರಿಯನ್ಸ್? ಇಲ್ಲ, ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲೇ ಹೋದ್ರೂ ಬೆಳಕು ಸ್ಟಾರ್ಟ್ ಆದಾಗಲಿಂದ 9 ಜನ 8 ಜನ 8 ಜನ 9 ಜನ, ಆ 8 ಜನದಲ್ಲಿ ನಾನು ಒಬ್ಬ. ಆ ವಿಚಾರ ತಿಳಿದು ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಆ 8 ಜನದಲ್ಲಿ ನಾನು ಒಬ್ಬ. ಎಲ್ಲ ವಿಚಾರನೂ ಖುಷಿ ಆಗುತ್ತೆ. ಒಂದು ದುಃಖ ಏನಂದರೆ, ನಾವು ಈ ತಿಂಗಳು ಸ್ವಚ್ಛತಾ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿರೋದು. ಈ ತಿಂಗಳು ನಾವು ನಮ್ಮ ಮನೆ ಆಗಲಿ ಇಲ್ಲ ನಮ್ಮ ಮನೆ ಸುತ್ತಮುತ್ತ ನಾವು ಯಾವಾಗ ಸ್ವಚ್ಛವಾಗಿ ಇಟ್ಕೋತೀವಿ, ಅದೇ ಥರ ಈ ಥರ ಪ್ರವಾಸ ಪ್ಲೇಸ್ಗಳು ಯಾವ ಇದೆ ಅದನ್ನ ನಾವೇ ಸ್ವಚ್ಛವಾಗಿ ಇಟ್ಕೋಬೇಕು. ಏಕೆಂದರೆ ನಾಳೆ ದಿನ ನಾವೇ ಬರ್ತೀವಿ, ನಮ್ಮ ಮಕ್ಕಳು ಬರ್ತಾರೆ, ನಮ್ಮ ಫ್ಯಾಮಿಲಿ ಬರುತ್ತೆ. ನಾವು ಸ್ವಚ್ಛವಾಗಿದ್ದರೆ ಆ ಸ್ಥಳ ಸ್ವಚ್ಛವಾಗಿರುತ್ತೆ. ನಾವೇ ಗಲೀಜು ಮಾಡಿಬಿಟ್ಟು ಹೊಂಟೋಗ್ಬಿಟ್ರೆ ಇಲ್ಲಿ ಗಲೀಜಾಗಿರುತ್ತೆ. ಸೊ ಇದನ್ನು ನಾವು ತಡೆಗಟ್ಟಬೇಕು. ಮುಂದಿನ ಫ್ಯೂಚರ್ಗೆ ನಾವು ಇಂಥ ಪ್ಲೇಸ್ಗಳನ್ನ ಬಿಟ್ಕೊಡ್ಬೇಕು. ನಾವೇ ಗಲೀಜು ಮಾಡಿಬಿಟ್ರೆ ತುಂಬ ಬೇಜಾರಾಗುತ್ತೆ ನಮ್ಗೆ. ನೀವು ನಿಜವಾದ ಮಾತು ಹೇಳಿದ್ರೆ, ಯಾಕೆಂದರೆ ನಾವು ಬರೀ ಮನೆ ಮಾತ್ರ ಸ್ವಚ್ಛ ಮಾಡ್ಕೊಳ್ಳೋದಲ್ಲ, ನಾವು ಎಲ್ಲೂ ಹೋಗ್ತೀವಿ. ಯಾಕೆಂದರೆ ಇದು ನಮ್ಮ ದೇಶ, ನಮ್ಮ ರಾಜ್ಯ, ಇದಿರಬೇಕು. ನೀವು ಈಗ ದೇವಸ್ಥಾನ ಎಲ್ಲ ಸ್ವಚ್ಛವಾಗಿರಬೇಕು, ಈ ಥರ ಎಲ್ಲ ಬಯಸ್ತೀವಿ. ಇದೇ ಥರ ಎಲ್ಲರೂ ತಿಳ್ಕೊಂಬಿಟ್ರೆ ಎಲ್ಲ ಸ್ವಚ್ಛವಾಗೇ ಇರುತ್ತೆ. ಹೌದಾ? ಹೌದು, ನಿಜ, ಖಂಡಿತ. ಏಕೆ ಅಂದರೆ ಎಲ್ಲೇ ಹೋದ್ರೂ ಎಲ್ಲ ಗೊತ್ತಿರೋರೇ ಈ ಥರ ಗಲೀಜು ಮಾಡ್ತಾ ಇರೋದು. ಇರೋರು ಯಾರು ಸ್ವಂತ ಇಲ್ಲಿರೋರು ಯಾರು ಗಲೀಜು ಮಾಡ್ತಾ ಇಲ್ಲ. ಎಲ್ಲೇ ಬೇರೆ ಕಡೆ ಎಲ್ಲಿಂದ ಬರ್ತಾವ್ರೆ ಅವರೇ ಗಲೀಜು ಮಾಡ್ತಾವ್ರೆ. ಸೊ ಅವ್ರಿಗೇನು ಹೇಳ್ಕೊಳ್ಳೋದು ಅಂದರೆ, ನಮ್ಮ ಮನೆ ಯಾವ ಥರ ಸ್ವಚ್ಛವಾಗಿ ಇಡ್ತೀವಿ, ನಾವು ಬೇರೆ ಕಡೆ ಹೋದಾಗ ಸ್ವಚ್ಛವಾಗಿರಲಿ ಅಂತ ನನ್ನ ಅನಿಸಿಕೆ ಅಷ್ಟೇ. ಇಲ್ಲ, ತುಂಬ ಖುಷಿಯಾಯಿತು. ಎಲ್ಲ ಇಲ್ಲಿ 5 ವರ್ಷದಿಂದ ಯಾವಾಗ ಒಂದೊಂದು ತಿಂಗಳು ಇದಾಗಿತ್ತು. ಈ ತಿಂಗಳು ತುಂಬ ಕ್ರಿಟಿಕಲ್ ಅನ್ನಿಸ್ತು. ಮತ್ತು ಇದು ಒಂದು ಎಕ್ಸ್ಪೀರಿಯನ್ಸ್ ಅಂತ.
ಇಲ್ಲಿ ಮಾಮೂಲಿ ಒಂದೊಂದು ಬೋರ್ಡ್ ಹಾಕಿದ್ದೀವಿ ಒಂದೊಂದು ಸ್ಥಳದಲ್ಲಿ ಜನ ಜಾಗೃತಿ ಮಾಡೋಣ ಅಂತ. ಅದಕ್ಕೆ ಅಂತ ಇಲ್ಲ, ಹೌದು. ಇಲ್ಲೇನೇ ಅಂದ್ರೂ ಯಾರು ಇದೇ ಕೆಲಸ ಮಾಡು ಇದೇ ಕೆಲಸ ಅಂತ ಯಾರಿಗೂ ಹೇಳಲ್ಲ. ಎಲ್ಲ ಅವ್ರವ್ರ ಕೆಲಸ ಅವರೇ ಮಾಡ್ತವ್ರೆ. ಇಲ್ಲಿ ಯಾರು ಹೇಳ್ಸ್ಕೊಳತ್ತಿಲ್ಲ. ಹೌದು ಹೌದು. ಥ್ಯಾಂಕ್ ಯು. ಗ್ರೂಪ್ ಸಂಸ್ಥೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಮತ್ತು ಶೀರ್ಷಿಕೆ ನಂಗೆ ತುಂಬ ಇಷ್ಟ ಆಯಿತು. ಸರ್ವೇ ಜನ ಸುಖಿನೋ ಭವಂತು. ಓಕೆ, ಮತ್ತು ಇದು ನನಗೆ ಇದು ಪಯಣದ ಹಾದಿಗೆ ಪ್ರೇರಣೆ ಅಂತ ಇತ್ತು. ಇವಾಗ ಇದು ಹೊಸ್ದಾಗಿ ಬಂದಿರೋದು. ಇದು ಇಲ್ಲ ಸರ್, ಎರಡು ಇತ್ತು. ಲೋಗೋ ದೀಪ ತುಂಬ ಚೆನ್ನಾಗಿದೆ. ಹಾಂ, ಸರ್ವೇ ಜನ ಸುಖಿನೋ ಭವಂತು ಅಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಸ್ವಾರ್ಥಿಗಳು. ಸೊ ಫಸ್ಟ್ ನಾನು ನಂದು ಅದನ್ನು ನೋಡ್ತಾರೆ. ಸೊ ನಮ್ಮ ಬೆಳಕು ಟೀಮು ಒಂದು ಉದ್ದೇಶ ಏನಂದರೆ, ಸೊ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಸುಖವಾಗಿರಬೇಕು. ಅದರಿಂದ ಸರ್ವೇ ಜನ ಸುಖಿನೋ ಭವಂತು. ಇನ್ನೊಂದು ಪಯಣದ ಹಾದಿಗೆ ಪ್ರೇರಣೆ ಅಂತ ಕೊಟ್ಟಿದ್ದೀವಿ. ಸೊ ನಾವು ಹೋಗ್ತಾ ಇರೋ ಪಯಣದ ಹಾದಿಯಲ್ಲಿ ಸೊ 4 ಜನಕ್ಕೆ ಪ್ರೇರಣೆ ಸಿಗಬೇಕು. ಆ 4 ಜನ ಪ್ರೇರಣೆ ಪಡ್ಕೊಂಡು ಇನ್ನೂ 4 ಜನಕ್ಕೆ ಪ್ರೇರಣೆ ಸಿಗೋ ಕೆಲಸ ಮಾಡಬೇಕು, ಇನ್ಸ್ಪೈರ್ ಆಗಬೇಕು ಸರ್. ಯಾಕೆಂದರೆ ಇವತ್ತು ನಾವು ಬೇಡವಾಗಿರೋ ವಿಚಾರಗಳಿಗೆ ತುಂಬ ನಾವು ಒತ್ತು ಕೊಡ್ತೀವಿ. ಬಟ್ ಸಮಾಜಮುಖಿ ಕೆಲಸಕ್ಕೆ, ಒಳ್ಳೆ ಕೆಲಸಕ್ಕೆ ಯುವ ಪೀಳಿಗೆ ಒತ್ತು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಯುವಕರು ಮನಸ್ಸು ಬಿಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು. ಅದು ಯುವಕರ ಕೈಲಿ ಇಡೀ ರಾಷ್ಟ್ರನೇ ಇದೆ. ಸೊ ಹಾಗಾಗಿ ಯುವಕರು ಈ ಥರ ಕೆಲಸಗಳಿಗೆ ಭಾಗಿಯಾಗಬೇಕು. ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿ ಒಂದು ಬಲಿಷ್ಠ ಒಂದು ರಾಷ್ಟ್ರನ ಕಟ್ಟಬೇಕು, ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಉತ್ತಮ ಪ್ರಜೆಗಳು ಪರಿವರ್ತನೆ ಮಾಡಬೇಕು. ಖಂಡಿತ. ಥ್ಯಾಂಕ್ ಯು ಸರ್. ಮತ್ತೆ ಮತ್ತೆ ಇನ್ನೊಂದ್ಸಲ ಭೇಟಿ ಮಾಡ್ತೀನಿ. ಯಾಕೆಂದರೆ ನಾನು ಫಸ್ಟ್ ಪಾರ್ಟ್ ಅಷ್ಟೇ ಇದು, ಇನ್ನೂ ಸೆಕೆಂಡ್ ಪಾರ್ಟ್ ಬೇರೆ ಇದೆ. ನೀವು ಸ್ಕೂಲ್ದೆಲ್ಲ ಮಾಡ್ತೀರಲ್ಲ, ಆಗ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಲ್ಲಿ ಯಾರೋ ಅಡುಗೆ ಮಾಡ್ತಾರೆ, ಹೆಸರೇನು, ಶಿವಣ್ಣ, ಅವರು ಎಲ್ಲ ಐಟಮ್ಗಳೆಲ್ಲ ಹೇಳ್ತಾಯಿದ್ರು ನನಗೆ. ಬೋಂಡಾದು ಬಜ್ಜಿದು ಎಲ್ಲ ಹೇಳ್ತಾಯಿದ್ರು. ಯಾಕೆಂದರೆ ಅದಕ್ಕೆ ಅದನ್ನ ನೋಡೋಕ್ಕಾದ್ರೂ ಬರಬೇಕು. ನಿಮ್ಮದು ಹೆಂಗಿರುತ್ತೆ ವರ್ಕು, ನೀವು ಹೆಂಗೆ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇರ್ತೀರಾ. ನಾನು ಇವತ್ತು ನೋಡಿದೆ, ನನಗೆ ತುಂಬ ಖುಷಿ ಆಯಿತು. ಖಂಡಿತ ಬರ್ತೀನಿ. ಒಳ್ಳೇದಾಗಲಿ ಸರ್.